ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಕೆ ಸಿ ಟಿ ಅಪ್ಡೇಟ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ನಿಮ್ಗೆ ಕೆ ಸಿ ಟಿಯ ಫಸ್ಟ್ ರೌಂಡ್ ಇಂದು ಫೈನಲ್ ರಿಸಲ್ಟ್ ಬಂದಿದೆ, ಅಂದ್ರೆ ಯಾವ ಕಾಲೇಜ್ ಸಿಕ್ಕಿದೆ ಅಂತ. ಫರ್ದರ್ ಸ್ಟೆಪ್ಸ್ಗೆ ಅಂದ್ರೆ ಅಡ್ಮಿಷನ್ ಫೀಸ್ ಪೇ ಮಾಡ್ಲಿಕ್ಕೆ ಹಾಗೆ ಕನ್ಫರ್ಮೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಸಹ ಇವತ್ತು ಮಾರ್ನಿಂಗ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ನೀವು ಫರ್ದರ್ ಚಾಯ್ಸ್ ಎಂಟ್ರಿ ಅಥವಾ ಆಲ್ರೆಡಿ ಫಸ್ಟ್ ಸಿಕ್ಕಿರೋ ಕಾಲೇಜ್ ನಿಮ್ಗೆ ಬೇಕು ಅಂತಂದ್ರೆ ಅದಕ್ಕೆ ನೀವು ಫೀಸ್ ಪೇ ಮಾಡಿ ಎಲ್ಲ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ಅದೆಲ್ಲ ನಿಮ್ಗೆ ಫಸ್ಟ್ ಲಿಂಕ್ ಅಲ್ಲಿ ಸಿಗುತ್ತೆ. ಸೊ ಇದು ಸೆಕೆಂಡ್ ಲಿಂಕ್ ಇರೋದು ಅದೇ ಲೈಕ್ ಅಂತಿಮ ಫಲಿತಾಂಶ ಅಂದ್ರೆ ಲೈಕ್ ಫೈನಲ್ ರಿಸಲ್ಟ್ ನ ನೋಡೋದಕ್ಕೆ ನಿನ್ನೆ ಬಂದಿರೋಂಥದ್ದು. ಮತ್ತೆ ಇಲ್ಲಿ ಕಟ್ ಆಫ್ ಇದೆ ನಿಮ್ಗೆ, ಅಂದ್ರೆ ಫಸ್ಟ್ ರೌಂಡ್ ಇನ್ ಬೇಸಿಸ್ ಮೇಲೆ ಯಾವ್ಯಾವ ಕಾಲೇಜಲ್ಲಿ ಯಾವ ಕೋರ್ಸ್ಗಳಿಗೆ ಎಷ್ಟೆಷ್ಟು ಕಟ್ ಆಫ್ ಇದೆ ಅಂತ ಆಲ್ರೆಡಿ ನಿಮ್ಗೆ ಕೊಟ್ಟಿದ್ದಾರೆ, ಫಸ್ಟ್ ರೌಂಡ್ ಕಟ್ ಆಫ್ ಇದು. ಸೊ ನೆಕ್ಸ್ಟ್ ಕೆಳಗ್ ಬಂದ್ರೆ ಇಲ್ಲಿ ನಿಮ್ಗೆ ಒಂದು ಕೆ ಸಿ ಟಿಯ ಪ್ರಕಟಣೆ ಅಂತ ಒಂದು ಕೊಟ್ಟಿದ್ದಾರೆ. ಸೊ ಇದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಪ್ರತಿ ಒಂದು ಚಾಯ್ಸ್ ಮಾಡ್ಲಿಕ್ಕೆ, ಸೊ ಫರ್ದರ್ ಸ್ಟೆಪ್ಸ್ ಗಳನ್ನ ತಗೊಳ್ಳೋದಿಕ್ಕೆ ಒಂದೊಂದು ಚಾಯ್ಸ್ ಗಳ ಬಗ್ಗೆನೂ ನಿಮ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಇದು ಫಸ್ಟ್ ಚಾಯ್ಸ್ 1 ಬಗ್ಗೆ ಇದು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದು ಚಾಯ್ಸ್ 2 ಬಗ್ಗೆ, ಇದರಲ್ಲೂ ಸಹ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಚಾಯ್ಸ್ 3 ಬಗ್ಗೆ, ಇಲ್ಲೂ ಸಹ ನಿಮ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಮತ್ತೆ ಫೋರ್ತ್ ಚಾಯ್ಸ್ ಸಹ ಇದೆ. ಫೋರ್ತ್ ಚಾಯ್ಸ್ ಏನಂದ್ರೆ ನಿಮ್ಗೆ ಯಾವ್ದು ಬೇಡ, ಸಿಕ್ಕಿರುವಂತ ಕಾಲೇಜು ಬೇಡ, ನೆಕ್ಸ್ಟ್ ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ ಅಂತಾನೂ ಇಲ್ಲ. ಸೊ ಆ ತರ ಇದ್ದಾಗ ಚಾಯ್ಸ್ 4 ನ ನೀವು ಸೆಲೆಕ್ಟ್ ಮಾಡೋ ಅವಕಾಶ ಇರುತ್ತೆ. ಸೊ ಇದಿಷ್ಟು ನಿಮ್ಗೆ ಇಲ್ಲಿ ಕೊಟ್ಟಿರುವಂತ ಮಾಹಿತಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಪ್ರತಿ ಒಂದು ಚಾಯ್ಸಿಗೂ ಕಂಪ್ಲೀಟ್ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಸೊ ಇದು ಬಂದ್ರೆ ನಿಮ್ಗೆ ಇಲ್ಲಿ ಒಂದಷ್ಟು ಟೈಮ್ ಟೇಬಲ್ ನ ಕೊಟ್ಟಿದ್ದಾರೆ. ಈಗ ನಾಳೆ ನಡೆಯುವಂತ ಅಂದ್ರೆ ನಿನ್ನೆ ಬಂದಿರುವಂತ ರಿಸಲ್ಟ್ ಮೇರೆಗೆ ನಿಮ್ಗೆ ಒಂದು ಟೈಮ್ ಟೇಬಲ್ ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನಿಮ್ಗೆ ಆ ಮೊದಲ ಸುತ್ತಿನಲ್ಲಿರುವಂತ ಸೀಟ್ಗಳಿಗೆ ಯಾವ್ಯಾವ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಡೇಟ್ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇಂಜಿನಿಯರಿಂಗ್ ಸೀಟ್ಗಳಿಗೆ ಅಂದ್ರೆ ನಿನ್ನೆ ಮಧ್ಯಾಹ್ನದಿಂದಲೇ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ನಿನ್ನೆ ಮಧ್ಯಾಹ್ನ 2 ಗಂಟೆ ಅಂದ್ರೆ ಯಾವಾಗ ಇವ್ರದ್ದು ರಿಸಲ್ಟ್ ಬಂದಿದೆ ಅಲ್ವಾ, ಸೊ ಅವಾಗ್ಲಿಂದ ನಿಮ್ಗೆ ಆಲ್ರೆಡಿ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಸೊ ಅಗ್ರಿಕಲ್ಚರ್, ವೆಟರ್ನರಿ, ಬಿ ಫಾರ್ಮಾ, ಡಿ ಫಾರ್ಮಾಗೆಲ್ಲ 4ನೇ ತಾರೀಕು ಬೆಳಿಗ್ಗೆ 11 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಚಾಯ್ಸ್ ಎಂಟ್ರಿ ಮಾಡ್ಲಿಕ್ಕೆ ಅವಕಾಶ. ಸೊ ಯೋಗ, ನ್ಯಾಚುರೋಪತಿ, BPT ಮತ್ತೆ ಇನ್ನಿತರ ಅಪ್ಲೈಡ್ ಹೆಲ್ತ್ ಸೈನ್ಸ್, ಆರ್ಕಿಟೆಕ್ಟ್ ಇದಕ್ಕೆಲ್ಲ ನಿಮ್ಗೆ 5ನೇ ತಾರೀಕು ಬೆಳಿಗ್ಗೆ 11 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ನರ್ಸಿಂಗ್, BSc ನರ್ಸಿಂಗ್ ನಿಮ್ಗೆ 6ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಮೆಡಿಕಲ್ ಮತ್ತೆ ಡೆಂಟಲ್ ಮತ್ತೆ ಹೋಮಿಯೋಪತಿಗೆಲ್ಲ 7ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಬಂದಿರೋಂತ ಕಾಲೇಜ್ ನಿಮ್ಗೆ ಓಕೆ ಆಗಿದ್ರೆ, ಫುಲ್ ಕಾನ್ಫಿಡೆನ್ಸ್ ಇದ್ರೆ, ಲೈಕ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ, ನೀವು ಇದಕ್ಕೆ ಓಕೆ ಮಾಡ್ಕೊಂಡು ಕನ್ಫರ್ಮೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಂಡು ನೀವು ಫೀಸ್ ಪೇ ಮಾಡಬಹುದು. ಸೊ ಅದಕ್ಕೆ ನಿಮ್ಗೆ ಡೇಟ್ ಯಾವಾಗಿಂದ ಯಾವಾಗವರೆಗೆ ಅಂತ ಟೈಮ್ ಲೈನ್ ನೋಡೋದಾದ್ರೆ, ನಿನ್ನೆ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ನಿನ್ನೆಯಿಂದ ಸ್ಟಾರ್ಟ್ ಆಗಿ ನಿನ್ನೆ ಮಧ್ಯಾಹ್ನ 3 ಗಂಟೆಯಿಂದ ಸ್ಟಾರ್ಟ್ ಆಗಿ 8ನೇ ತಾರೀಕುವರೆಗೆ ಟೈಮ್ ಇರುತ್ತೆ. 8ನೇ ತಾರೀಕಲ್ಲಿ ಯಾವಾಗ ಟೈಮ್ ಸ್ಪೆಸಿಫೈ ಮಾಡಿಲ್ಲ, ಡೇಟ್ ಮಾತ್ರ ಹೇಳಿದ್ದಾರೆ. ಸೊ ನೆಕ್ಸ್ಟ್ ನಿಮ್ಗೆ ಅಗ್ರಿಕಲ್ಚರ್, ವೆಟರ್ನರಿ, ಬಿ ಫಾರ್ಮಾ, ಡಿ ಫಾರ್ಮಾಗೆಲ್ಲ 4ನೇ ತಾರೀಕು ಮಧ್ಯಾಹ್ನ 1 ಗಂಟೆಯಿಂದ ಸ್ಟಾರ್ಟ್ ಆಗಿ 8ನೇ ತಾರೀಕು ಎಂಡ್ ಆಗುತ್ತೆ. ಸೊ ಯೋಗ, ನ್ಯಾಚುರೋಪತಿ, ಅಪ್ಲೈಡ್ ಹೆಲ್ತ್ ಕೋರ್ಸ್ಗಳು ಮತ್ತೆ ಆರ್ಕಿಟೆಕ್ಚರ್ಗೆಲ್ಲ 5ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ಸ್ಟಾರ್ಟ್ ಆಗಿ 11ನೇ ತಾರೀಕುವರೆಗೆ ಇರುತ್ತೆ. ಸೊ ನರ್ಸಿಂಗ್ಗೆ, BSc ನರ್ಸಿಂಗ್ಗೆ 6ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ವೈದ್ಯಕೀಯ ಅಂದ್ರೆ ಲೈಕ್ ಮೆಡಿಕಲ್ ಮತ್ತೆ ಡೆಂಟಲ್ಗೆ, ಹೋಮಿಯೋಪತಿಗೆಲ್ಲ 7ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ಸ್ಟಾರ್ಟ್ ಆಗಿ 11ನೇ ತಾರೀಕು ಎಂಡ್ ಆಗುತ್ತೆ. ನೆಕ್ಸ್ಟ್ ಫೀಸ್ ಪೇ ಮಾಡಿದ್ಮೇಲೆ ಡೌನ್ಲೋಡ್ ಮಾಡಿದ ಕನ್ಫರ್ಮೇಶನ್ ಸ್ಲಿಪ್ ನ ತಗೊಂಡು ಹೋಗಿ ನೀವು ಕಾಲೇಜಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಟೈಮಿಂಗ್ಸ್ ನ ಅಂದ್ರೆ ಡೇಟ್ ಮತ್ತೆ ಟೈಮಿಂಗ್ಸ್ ನ ಕೊಟ್ಟಿದ್ದಾರೆ, ಫೈನಲ್ ಡೇಟ್ ಮತ್ತೆ ಟೈಮಿಂಗ್ ನ. ಸೊ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ 9ನೇ ತಾರೀಕು ಕೊನೆ ಡೇಟ್ ಇರುತ್ತೆ. ಅಂದ್ರೆ ನಿಮ್ಗೆ ಈ ಚಾಯ್ಸ್ ಎಂಟ್ರಿ ಇದು ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ ನೆಕ್ಸ್ಟ್ ದಿನದ ಒಳಗೆ, ಅಂದ್ರೆ ಇದರಲ್ಲಿ ನೀವು ಬೇಗನೆ ಮಾಡ್ಕೊಂಡ್ರೆ ನೀವು ಬೇಗ ಹೋಗಿ ಜಾಯಿನ್ ಆಗ್ಬೋದು, ಅಥವಾ ಇದಾದ್ಮೇಲೆ ನೆಕ್ಸ್ಟ್ ದಿನ ನಿಮ್ಗೆ ಎಂಡ್ ಆಗ್ಬಿಡುತ್ತೆ. ಅದ್ರ ಮೇಲೆ ನೀವು ಕಾಲೇಜ್ ಹೋಗಿ ಮಾಡ್ಕೊಂಡ್ರೆ ಅದು ಅಪ್ಲೈ ಆಗೋದಿಲ್ಲ. ಸೊ 9th ಒಳಗೆ ಮಾಡ್ಕೊಳ್ಬೇಕಾಗುತ್ತೆ, ಸಂಜೆ 6 ಗಂಟೆ ಒಳಗೆ. ಅಂಡ್ ಸೇಮ್ ಫಾರ್ ದ ಕೃಷಿ ಮತ್ತೆ ಅಗ್ರಿಕಲ್ಚರ್, ವೆಟರ್ನರಿ, ಬಿ ಫಾರ್ಮಾಗೆಲ್ಲ. ಸೊ ಅವತ್ತು 9ನೇ ತಾರೀಕಿಗೆ ಲಾಸ್ಟ್ ಇರುತ್ತೆ. ಆದ್ರೆ ಯೋಗ, ನ್ಯಾಚುರೋಪತಿ ಮತ್ತೆ ಆರ್ಕಿಟೆಕ್ಚರ್ ಇದಕ್ಕೆಲ್ಲ 12ನೇ ತಾರೀಕು ಅಂದ್ರೆ ಸಂಜೆ 6 ಗಂಟೆವರೆಗೆ ಇರುತ್ತೆ. ಸೊ ನರ್ಸಿಂಗು ಸಹ ಅದೇ ಟೈಮ್ ಇರುತ್ತೆ, ನರ್ಸಿಂಗ್ ಮತ್ತೆ ಇದಕ್ಕೆಲ್ಲ ಸೇಮ್ ಇರುತ್ತೆ.
ಜೊತೆಗೆ ಡೆಂಟಲ್ ಡೆಂಟಲ್ ಮತ್ತೆ ಆಯುರ್ವೇದಿಕ್ ಅಲ್ಲ, ಡೆಂಟಲ್ ಮತ್ತೆ ಮೆಡಿಕಲ್ ಮತ್ತೆ ಹೋಮಿಯೋಪತಿಗೆ 12ನೇ ತಾರೀಕು ಸಂಜೆ 6 ಗಂಟೆ, ಅದು ಕೂಡ ಸೇಮ್ ಡೇಟ್ ಇದೆ. ಸೊ ಇಷ್ಟರೊಳಗೆ 12ನೇ ತಾರೀಕು ಒಳಗೆ ಫಸ್ಟ್ ರೌಂಡ್ ಆಲ್ಮೋಸ್ಟ್ ಎಲ್ಲ ಮುಗ್ದೋಗ್ಬಿಡುತ್ತೆ. ಸೊ ಫಸ್ಟ್ ರೌಂಡ್ ಎಂಡ್ ಆಗುತ್ತೆ. ಸೊ ಇನ್ನು ಸೆಕೆಂಡ್ ರೌಂಡ್ಗೆ ಕೌನ್ಸಿಲಿಂಗ್ ಅಪ್ಲೈ ಮಾಡೋದಕ್ಕೆ, ಅಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಮ ಕಾಲೇಜ್ ಲಿಸ್ಟ್ ನ ಅದರಲ್ಲಿರುವಂತ ರಿಅರೇಂಜ್ ಮಾಡೋದಕ್ಕೆ ಅಥವಾ ಲೈಕ್ ಆರ್ಡರ್ ಚೇಂಜ್ ಮಾಡೋದಕ್ಕೆ ಇನ್ನ ಯಾವುದೇ ಸ್ಪೆಸಿಫೈಡ್ ಡೇಟ್ ನ ಕೊಟ್ಟಿಲ್ಲ. ಸೊ ಅದು ಕೊಟ್ಟಾಗ ನಿಮ್ಗೆ ಮಾಹಿತಿಗಳನ್ನ ಕೊಡ್ತೀವಿ. ಸೊ ಇದಿಷ್ಟು ಸದ್ಯಕ್ಕೆ ಕೊಟ್ಟಿರುವಂತ ಮಾಹಿತಿ. ಮತ್ತೆ ನಿಮ್ಗೆ ಇಲ್ಲಿ ತೋರಿಸಿದಾಗೆ ಪ್ರತಿಯೊಂದು ಚಾಯ್ಸ್ ನ ಬಗ್ಗೆ ಯಾವ ರೀತಿ ಚೂಸ್ ಮಾಡೋದು, ಚಾಯ್ಸ್ 1 ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್, ಚಾಯ್ಸ್ 2 ಅಂದ್ರೆ ಏನು ಅಂತ ಕಂಪ್ಲೀಟ್ ಡೀಟೇಲ್ಸ್, ಚಾಯ್ಸ್ 3 ಅಂದ್ರೆ ಏನು ಅಂತ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಆಲ್ರೆಡಿ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇದು ನೋಡ್ಕೊಂಡು ಬಹಳ ಸಮಾಧಾನದಿಂದ ನೀವು ಆರಾಮಾಗಿ ಅಪ್ಲೈ ಮಾಡಬಹುದು. ಓಕೆ, ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಯಾರ್ಯಾರು ಸೆಕೆಂಡ್ ರೌಂಡ್ಗೆ ಹೋಗಕ್ಕೆ ಇಷ್ಟಪಡ್ತೀರಾ ಅಥವಾ ಸಿಕ್ಕಿರೋ ಕಾಲೇಜಿಗೆ ಹೋಗಕ್ಕೆ ಇಷ್ಟಪಡ್ತೀರಾ, ಎಲ್ಲರೂ ಚೆನ್ನಾಗಿ ಹುಷಾರಾಗಿ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಬಹಳಷ್ಟು ನ್ಯೂಸ್ಗಳನ್ನ ಕೊಡ್ತೀವಿ. ಸೊ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.